ಈ ನೋಡಿ ಬರೋ ಪಿಕ್ಚರ್ಗಳೆಲ್ಲ ನೋಡಿ ತುಂಬ ಇದಾಯ್ತಾಯಿತ್ತು. ನಮ್ಮ ಫ್ಯಾಮಿಲಿಗಳು ತುಂಬ ಬೇಜಾರಾಗ್ತಾಯಿತ್ತು. ಏನು ಯಾವಾಗಲೂ ಅಡಿ ಬಡಿ ಅನ್ನೋ ಪಿಕ್ಚರ್ಗಳೇ ನೋಡಬೇಕಾಯಿತು. ಈ ಪ್ರಾಣಿಗಳು ಮನುಷ್ಯರಿಗೆ ಬಾಂಧವ್ಯ ನೋಡಿ ತುಂಬ ಸಂತೋಷ ಆಯಿತು. ಏನೋ ಒಂಥರ ಖುಷಿ ಆಯಿತು ನೋಡಿದ್ದಕ್ಕೆ. ನಮ್ಮಲ್ಲಿ ಪ್ರಾಣಿಗಳಿದೆ, ನಮಗೆ ತುಂಬ ಖುಷಿ ಆಯಿತು. ಫಸ್ಟು ನೋಡಿದ್ವಿ, ಸೆಕೆಂಡು ನೋಡಿದ್ವಿ, ತುಂಬ ಖುಷಿ ಆಯಿತು. ಮತ್ತು ಚಾರ್ಲಿ ನೋಡಿದ್ವಿ. ಪ್ರಾಣಿಗಳ ಅನುಬಂಧ, ಮನುಷ್ಯರಿರೋ ಅನುಬಂಧ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಇನ್ಮೇಲೆ ಪ್ರಾಣಿಗಳು ಅಷ್ಟೇ, ಎಲ್ಲ ಪ್ರಾಣಿಗಳು ಅಷ್ಟೇ ತುಂಬ ಪ್ರೀತಿಸಿರಿ, ಮನುಷ್ಯರ ಥರನೇ ಪ್ರೀತಿಸಿರಿ. ಅವಕ್ಕೂ ಒಂದು ಹೃದಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ, ಸಾಂಗ್ಸು ಚೆನ್ನಾಗಿದೆ. ಮತ್ತು ಪ್ರಾಣಿಗಿರ ಇದು ತುಂಬ ಚೆನ್ನಾಗಿದೆ. ಪಾಪ ಅವರು ಹೀರೋ ತುಂಬ ಇದು ಮಾಡಿದ್ದಾರೆ, ಸಫರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಆಫ್ ಆಲ್ ಇದು ಸಿನಿಮಾ ಅಲ್ಲ, ನಿಜ ಜೀವನದಲ್ಲಿ ನಡೆಯೋದೇ ಇದು ಮಾಡಿರೋದು. ನಾಯಿಗಳು ಸಾಕಿರ್ತಾರಲ್ಲ, ಸೊ ಅಲ್ಲಿ ಗೊತ್ತಾಗುತ್ತೆ ಅವ್ರವ್ರ ಮನೆಗಳಲ್ಲಿ ಹೇಗೆ ಸಾಕಿರ್ತಾರೋ. ಸೊ ಅದನ್ನೇ ಇಲ್ಲಿ ಸಿನಿಮಾಗೆ ಮಾಡಿರ್ತಾರೆ ಅಷ್ಟೇ. ಇದು ನಿಜವಾಗಿ ನಡೆದಿರೋದು, ನಮ್ಮ ಮನೇಲೂ ಕೂಡ ಹಿಂಗೆ ಇರೋದು. ಈ ಒಂದು 2016 ನಮ್ಮದು ನಾಯಿ ಒಂದು ಐಶು ಅಂತ ಒಂದು ಸೋತೋಯ್ತು. ಸೊ ಅದು ನಾನು ತುಂಬ ಬೇಡ್ಕೊಂಡಿದ್ದೆ ಯಾವಾಗ ಒಂದು ಸತಿ, ನೀನು ನನ್ನ ಮಗಳಾಗಿ ಬಾ ಅಂತ ನಾನು ಕೇಳ್ಕೊಂಡಿದ್ದೆ. ಸೊ ಅದು 2020 ಕೊರೋನಾ ಟೈಮಲ್ಲಿ ಅದು ನನಗೆ ರಿಟರ್ನ್ ಆಗಿ ನನ್ನ ಮನೆಗೆ ಬಂತು. ಸೊ ಅದಾಗ ಇವಾಗ ನಾನು ಅದನ್ನು ಐಶು ಅಂತಲೇ ನಾನು ನೇಮ್ ಇಕ್ಕಿದ್ದೀವಿ. ಹಿಂಗೆ ಹೀಗಾಗಿ ಸಾಕ್ತಾಯಿದ್ದೀವಿ. ಇದು ನಿಜ ಜೀವನದಲ್ಲಿ ನಡೆಯೋದೇ, ಪುನರ್ಜನ್ಮ ಅನ್ನೋದು ಇದ್ದೇ ಇರುತ್ತೆ. ಅದೇ ಸಿನಿಮಾಗೆ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ಸರ್ ಸಿನಿಮಾ ನೋಡಿ. ನಮಗೆ ಚೆನ್ನಾಗಿದೆ ಸರ್. ಚೆನ್ನಾಗಿತ್ತು. ಎಲ್ಲಾನು ಅದು ಚೆನ್ನಾಗಿದೆ. ಫಿಲಮ್ ಸಕ್ಕತ್ತಾಗಿ, ಸಾಂಗ್ಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದೇ ಚೆನ್ನಾಗಿರೋದು ಸರ್. ಅದು ನಾಯಿ ಬೆಳೆಸಿದವ್ರಿಗೇನೆ ಅದ್ರ ಬಗ್ಗೆ ಗೊತ್ತಾಗೋದು ಅಷ್ಟೇ. ನಾಯಿ ಚೆನ್ನಾಗಿತ್ತು. ಅದು ನಾಯಿ ಇದು ಏನದು ಅವನ ಹತ್ರ ಹೋಗಿದ್ದು ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಾಯಿ ಸಾಕಿರೋರಿಗೆ ಅದ್ರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಿರುತ್ತೆ. ಅದರಿಂದ ಸಖತ್ತಾಗಿದೆ ನೋಡಿ. ಚೆನ್ನಾಗಿದೆ, ಥಿಯೇಟ್ರಿಗೆ ಬಂದು ನೋಡಿ, ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ನಾಯಿ ಬಗ್ಗೆ ನೋಡಿದ್ರೆ ನಮಗೂ ನಮ್ಮ ಮನೇಲೂ ತುಂಬ ನಾಯಿ ಇದೆ, ನಮ್ಮ ಮನೆಯಲ್ಲೇ ಫೀಲ್ ಆದಂಗೆ ಆಯಿತು. ತುಂಬ ಖುಷಿ ಆಯಿತು. ಸೊ ಇಷ್ಟು ದಿನ ಏನು ಮಾಡ್ತಿದ್ರಿ, ಮನುಷ್ಯರಿಗೆ ಜನ್ಮ ಇದೆ ಅಂತ ನೋಡ್ತಿದ್ರಿ. ಈ ನಾಯಿಯು ಕೂಡ ನಮ್ಮನ್ನು ಇಷ್ಟಪಡೋಕೆ ಅದಕ್ಕೂ ಒಂದು ಪುನರ್ಜನ್ಮ ಬಂದೇ ಬರುತ್ತೆ ಅಂತ ಗೊತ್ತಾಯಿತು. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ಇಂಟ್ರೆಸ್ಟ್ ಆಯಿತು. ನಮಗೆ ನಾಯಿ ಬಗ್ಗೆನೇ ತುಂಬ ಇಂಟ್ರೆಸ್ಟ್ ಆಯಿತು. ತುಂಬ ಚೆನ್ನಾಗಿದೆ. ಫಿಲಿಮ್ನ ಎಂಜಾಯ್ ಮಾಡೋಕ್ಕೆ ಬರೋದಕ್ಕಿಂತ ಫೀಲ್ ಮಾಡೋಕ್ಕೆ ಬರಬೇಕು ಅನ್ನೋದಕ್ಕೆ ಈ ಫಿಲಿಮ್ ಖಂಡಿತವಾಗ್ಲೂ ಬರಬೇಕು. ತುಂಬ ಅಳಿಸುತ್ತೆ, ತುಂಬ ನೆನೆಸುತ್ತೆ, ಆ್ಯಂಡ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಅದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದನ್ನ ಇಟ್ಕೊಂಡು ಮಾಡಿಸಿರೋದು, ಆ ಎಮೋಷನ್ನ ನಮ್ಮ ಒಳಗೆ ತರಿಸೋದು, ಕೀಪಿಂಗ್ ಡಾಗ್ ಸೂಪರಾಗಿ ಫ್ಯಾಂಟಾಸ್ಟಿಕ್ಕಾಗಿ ಮಾಡಿರೋದು. ಸರ್ ಚೆನ್ನಾಗಿದೆ, ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಚೆನ್ನಾಗಿ ಒಳ್ಳೆ ಕಾಮಿಡಿ ಇದೆ, ಎಮೋಷನ್ ಎಲ್ಲ ಚೆನ್ನಾಗಿದೆ ಎಲ್ಲ. ಹಾಂ ಹೌದು, ನಾಯಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ, ಚೆನ್ನಾಗಿದೆ.